ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ನೀವು ಇವಾಗ ಆಪಲ್ ಅಲ್ಲಿ ಐಫೋನ್ SE ಮತ್ತೆ ಐಫೋನ್ SE2 ಅಂತ ಕೇಳಿರ್ಬೋದು. ಇವಾಗ ನಾನ್ ಏನಕ್ಕೆ ಐಫೋನ್ SE ಮತ್ತೆ SE2 ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ರಿಯಲ್ಮಿ ಅವರು ಕೂಡ ರಿಯಲ್ಮಿ 9 SE ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ರಿಯಲ್ಮಿ 9 SE ಸ್ಮಾರ್ಟ್ ಫೋನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಮಂಜುನಾಥ್, ಕನ್ನಡ ಗಿಸ್ಬೋಟ್ ಇಂದ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ನೋಡ್ತಾ ಇರ್ಬೋದು. ಅದನ್ನ ಕ್ಲಿಕ್ ಮಾಡಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ನಾನು ನಿಮ್ಗೆ ಹೇಳಿದೆ ರಿಯಲ್ಮಿ ಅವರು ರಿಯಲ್ಮಿ 9 SE ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದೇ ರಿಯಲ್ಮಿ ಅವರು ಲಾಂಚ್ ಮಾಡಿರೋ ರಿಯಲ್ಮಿ 9 SE. ಅದು 5G ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ತೀನಿ. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ರಿಯಲ್ಮಿ 9 ಸ್ಪೀಡ್ ಎಡಿಷನ್ ಅಂತ ಕೊಟ್ಟಿದ್ದಾರೆ. ಇನ್ನು ಏನಕ್ಕೆ ತಡ ಮಾಡೋದು, ಈ ಬಾಕ್ಸ್ ನ ಓಪನ್ ಮಾಡಿ, ಬಾಕ್ಸ್ ಒಳಗಡೆ ಏನೇನಿದೆ ಅಂಡ್ ದೆನ್ ಈ ಫೋನ್ ಹೇಗಿದೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ, ಇಷ್ಟೊತ್ತರೆಗೂ ನಾನು ನಿಮಗೆ ರಿಯಲ್ಮಿ 9 5G ಸ್ಪೀಡ್ ಅಡಿಷನ್ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ತೋರಿಸ್ದೆ. ಇವಾಗ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಡಿಸ್ಪ್ಲೇ ಬಗ್ಗೆ. ನೀವು ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಿಯಲ್ಮಿ 9 5G ಸ್ಪೀಡ್ ಅಡಿಷನ್ನ ಡಿಸ್ಪ್ಲೇ ಸೈಜ್ ಬಂದು 6.6 ಇಂಚ್ ಫುಲ್ ಸ್ಕ್ರೀನ್ ಡಿಸ್ಪ್ಲೇ. ಆ್ಯಂಡ್ ದೆನ್ ಇದರ ರೆಸೊಲ್ಯೂಷನ್ ಬಂದು 2412 × 1080 ಫುಲ್ HD ಪ್ಲಸ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇದರ ರಿಫ್ರೆಶ್ ರೇಟ್ ಬಂದು 144 Hz. ಈ ಡಿಸ್ಪ್ಲೇ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಫಸ್ಟ್ ಟೈಮ್ ರಿಯಲ್ಮಿ ಸ್ಮಾರ್ಟ್ಫೋನ್ಸಲ್ಲಿ ಇಷ್ಟು ರಿಫ್ರೆಶ್ ರೇಟ್ ಕೊಟ್ಟಿರೋದು ಅಂತಂದರೆ ರಿಯಲ್ಮಿ 9 5G ಸ್ಪೀಡ್ ಅಡಿಷನಲ್ಲಿ ಅಂತಲೇ ಹೇಳ್ಬೋದು. ಅದು 144 Hz. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಫೋನ್ನ ಬ್ಯಾಕ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, 48 ಮೆಗಾ ಪಿಕ್ಸೆಲ್ AI ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ HD ಮೇನ್ ಕ್ಯಾಮ್ರಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೋರ್ಟ್ರೇಟ್ ಲೆನ್ಸ್, 4 ಸೆಂಟಿಮೀಟರ್ ಮ್ಯಾಕ್ರೋ ಲೆನ್ಸ್. ಆ್ಯಂಡ್ ದೆನ್ ನೀವು ಈ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಕೂಡ ಶೂಟ್ ಮಾಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಮುಂದ್ಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, 16 ಮೆಗಾ ಪಿಕ್ಸೆಲ್ AI ಬ್ಯೂಟಿ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೀನ್ಸ್ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ನೀವು ಇದರಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಕೂಡ ಶೂಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಯೂಸ್ ಮಾಡಿರೋದು ಸ್ನ್ಯಾಪ್ಡ್ರ್ಯಾಗನ್ 778G ಚಿಪ್ಸೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇದರ CPU ಬಂದು ಆಕ್ಟೋಕೋರ್ CPU. ಇದರಲ್ಲಿ GPU ಯೂಸ್ ಮಾಡಿರೋದು Adreno 642L ಅಂತಲೇ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್, ಸ್ಟೋರೇಜ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ನಿಮಗೆ ಇಷ್ಟೊತ್ತರೆಗೂ ತಿಳಿಸ್ಕೊಡ್ತಾ ಇರೋದು 8GB ರ್ಯಾಮ್ ಪ್ಲಸ್ 128GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನಿಮಗೆ ರಿಯಲ್ಮಿ 9 5G ಸ್ಪೀಡ್ ಅಡಿಷನಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಬರುತ್ತೆ, 6GB ರ್ಯಾಮ್ ಪ್ಲಸ್ 128GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್. ಆ್ಯಂಡ್ ದ ನೆಕ್ಸ್ಟ್, ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ, ಇದ್ರ ಬ್ಯಾಟ್ರಿ ಬಂದು 5000 mAh ಕೆಪಾಸಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಅನ್ಬಾಕ್ಸ್ ಮಾಡಿದಾಗ ನೀವಲ್ಲಿ ನೋಡಿರ್ಬೋದು, 30 ವ್ಯಾಟ್ಸ್ ಕ್ವಿಕ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನೀವು USB Type-C ಪೋರ್ಟಲ್ಲೇ ಚಾರ್ಜಿಂಗ್ ಕೂಡ ಮಾಡ್ಕೊಬೋದು. ನೆಕ್ಸ್ಟ್, ಸಾಫ್ಟ್ವೇರ್ ಬಗ್ಗೆ ಮೀನ್ಸ್ OS ಬಗ್ಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಯೂಸ್ ಮಾಡ್ತಾ ಇರೋದು ರಿಯಲ್ಮಿ UI 2.0 ಬೇಸ್ಡ್ ಆನ್ Android 11 ಅಲ್ಲಿ ಈ ಫೋನು ರನ್ ಆಗ್ತಾ ಇರೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಇದ್ರ ಬೆಲೆ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ನೋಡಿ, ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಇದ್ರ ಪ್ರೈಸ್ ಬಂದು ಇಷ್ಟಿದೆ ಅಂತಲೇ ಹೇಳ್ತೀನಿ. ನೋಡಲ್ಲ, ಇಷ್ಟೊತ್ತರೆಗೂ ನಾನು ನಿಮ್ಗೆ ರಿಯಲ್ಮಿ 9 ಸ್ಪೀಡ್ ಅಡಿಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟೆ. ಅಂಡ್ ದೆನ್ ಅದು ಪ್ರೈಸ್ ಆಗಿರ್ಬೋದು, ಅದು ಸ್ಪೆಕ್ಸ್ ಆಗಿರ್ಬೋದು, ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಅಂತಾನೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಆಗಿ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋಟ್ ಪೇಜ್ ಭೇಟಿ ನೀಡಿ. ಧನ್ಯವಾದಗಳು.